ಬರುತ್ತಲ್ಲ, ಡಿಸ್ಕಾಮ್ಗಳಿಗೆ ದುಡ್ಡು ಕೊಡಬೇಕಾಗ್ತದೆ. ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಅವರು KSRTCಗೂ ಎಲ್ಲ ಯಾವ KSRTCಗೂ ದುಡ್ಡು ಕೊಟ್ಟಿಲ್ಲ, ಡಿಸ್ಕಾಮ್ಗಳಿಗೆ ದುಡ್ಡು ಕೊಟ್ಟಿಲ್ಲ. ಅದಕ್ಕೆ ಇವ್ರು ಕಟ್ ಮಾಡ್ತಾ ಇದ್ದಾರೆ. ಬಿಟ್ಟರೆ ಇವತ್ತು ಕಂಟ್ರಿ ಇಸ್ ಆಲ್ಮೋಸ್ಟ್ ಸೆಲ್ಫ್ ಸಫಿಷಿಯೆಂಟ್ ಆಸ್ ಫಾರ್ ಆಸ್ ಪವರ್ ಈಸ್ ಕನ್ಸರ್ನ್. ಹಾಗಾಗಿ ಇಲ್ಲಿ ಏನು ಮಾಡ್ಬೇಕು ಅಂತೇಳಿ ರಾಜ್ಯ ಸರ್ಕಾರ ನಮ್ಗೇನೋ ಪ್ರಸ್ತಾವನೆ ಕಳಿಸಿದ್ರು. ವಿ ಆರ್ ಇಲ್ಲ, ಲಾಸ್ಟ್ ಟೈಮ್ ಬೀದರಲ್ಲಿ 2 ಸೋಲಾರ್ ಪ್ಲಾಂಟ್ ಮತ್ತು ಕಲಬುರಗಿಲಿ ಒಂದು ಆಗಿತ್ತು. ಬಟ್ 2 ಬೀದರಲ್ಲಿ ಒಂದೇ ಪೂರ ಪೂರ್ತಿ ಆಗಿದೆ ಕೆಲಸ, ಇನ್ನೂ 2 ಬಾಕಿ ಉಳಿದಿದೆ ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ 3 ಘೋಷಣೆ ಆಗಿತ್ತು. ಸದ್ಯಕ್ಕೆ ಬಾಕಿ ಉಳಿದಿವೆ ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಿಲ್ಲ ಅನ್ನೋದು ಒಂದು. ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿಲ್ಲ ಅಲ್ಲ, ಸೆಂಟ್ರಲ್ ಗೌರ್ಮೆಂಟು ಡೇ ಟು ಡೇ ನಾವೆಲ್ಲ ರಾಜ್ಯ ಸರ್ಕಾರಗಳಿಗೆ ನಿಮಗೆ ನಾವು ಇದನ್ನು ಕೊಟ್ಟಿದ್ದೀವಿ. ಇಷ್ಟು ಪಂಪ್ ಸೆಟ್ಗಳನ್ನು ಕುಸುಮ್ ಸಿದಲ್ಲಿ ಕೊಟ್ಟಿದ್ದೀವಿ, ಕುಸುಮ್ ಬಿಯಲ್ಲಿ ಇಷ್ಟು ಕೊಟ್ಟಿದ್ದೀವಿ, ಕುಸುಮ್ ಎದಲ್ಲಿ ಇಷ್ಟು ಕೊಟ್ಟಿದ್ದೀವಿ, ಮತ್ತು ಪಾರ್ಕ್ಗಳಿಗೆ ನಾವು ಇಷ್ಟು ನಿಮಗೆ ಪಾರ್ಕ್ ಕೊಟ್ಟಿದ್ದೀವಿ. ದಯವಿಟ್ಟು ಅದನ್ನು ಮಾಡಿರಿ, ನೀವು ಇಂಪ್ಲಿಮೆಂಟ್ ಮಾಡಿರಿ, ಎಕ್ಸಿಕ್ಯೂಟ್ ಮಾಡಿರಿ. ನೀವು ಮಾಡಲಿಕ್ಕೆ ಕೋಆಪ್ರೇಟ್ ಮಾಡಲಿಲ್ಲ ಅಂತಂದರೆ ನಾವು ಅದನ್ನು ಬೇರೆ ರಾಜ್ಯಕ್ಕೆ ಕೊಡಬೇಕಾಗ್ತದೆ ಅಂತ ಪತ್ರ ಬರಿತೀವಿ ನಾವು. ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಯೋಜನೆಗಳು ಬೇರೆ ಬೇರೆ ಕಡೆ ಹೋಗಿದೆ. ಡಿವಿಷನ್ ಹೋಯಿತು, ಏಮ್ಸ್ ಹೋಯಿತು, IIT ಹೋಯಿತು. ಇದರಿಂದ ನಿಮ್ಮ ಪಕ್ಷದಲ್ಲಿ ಏನಾದರೂ ಸ್ಥಾನಗಳು ಕೂಡ ಕಲ್ತ್ಕೊಂಡ್ರು. ಲಾಸ್ಟ್ MP ಎಲೆಕ್ಷನ್ ಅಲ್ಲಿ ಯಾವುದೇ ಸ್ಥಾನಗಳು ಗೆಲ್ಲಿಲ್ಲ, ಹಿಂದುಗಡೆ ಕೂಡ ಗೆಲ್ಲಿಲ್ಲ. ಯಾಕೆ ಕಲ್ಯಾಣ ಸೆಂಟ್ರಲ್ ಕಲ್ಯಾಣ ಕರ್ನಾಟಕದ ಎಲ್ಲದನ್ನೂ ನೀವು ಧಾರವಾಡ ಆ ಕಡೆ ಕಲ್ಯಾಣ ಕರ್ನಾಟಕ ಯಾಕೆ ಸಪೋರ್ಟ್ ಮಾಡಬೇಕು? ನೋಡ್ರಿ, ಕಲ್ಯಾಣ ಕರ್ನಾಟಕದಲ್ಲಿ ಸೋಲಿಗೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದ್ದಿರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು. ಇನ್ನು ಬೀದರ್ ಲೈನು ಗುಲ್ಬರ್ಗ ಎಷ್ಟು ವರ್ಷದಿಂದ ಪೆಂಡಿಂಗ್ ಇತ್ತು, ಕಂಪ್ಲೀಟ್ ಮಾಡಿದ್ದು ನಾವೇ. ಹೊಸ ಇಲ್ಲಿ ಲೈನ್ಗಳು ಇತ್ಯಾದಿ ಏನಿದ್ದಾವೆ, ಇವೆಲ್ಲ ಸಂಗತಿಯನ್ನು ನಾವು ಮತ್ತು ಇಲ್ಲಿನ ರೋಡ್ಗಳ ಜಾಲ, ನ್ಯಾಷನಲ್ ಹೈವೇ ಹೈಯೆಸ್ಟ್ ದುಡ್ಡು ನಾವು ಇಲ್ಲಿ ಕೊಟ್ಟಿದ್ದೀವಿ. ಅಟ್ ಪ್ರೆಸೆಂಟ್ ನನ್ನ ಕಡೆ ಫಿಗರ್ ಇಲ್ಲ, ಹೈಯೆಸ್ಟ್ ದುಡ್ಡು ನಾವು ಕೊಟ್ಟಿದ್ದೇವೆ. ಮತ್ತು ಯಾವುದೇ ರೀತಿ ವೆದರ್ ಏಮ್ಸು ಯಾವುದೇ ತೀರ್ಮಾನ ಆಗಿಲ್ಲ. IIT ಮತ್ತು ಇನ್ನು ಯಾವುದೇ ರೀತಿಯಾದಂಥ ಇನ್ಸ್ಟಿಟ್ಯೂಟ್ಗಳಲ್ಲಿ ತೀರ್ಮಾನ ಮಾಡಬೇಕು ಅಂತಾದರೆ ದೆರ್ ವಿಲ್ ಬಿ ಎನ್ ಎಕ್ಸ್ಪರ್ಟ್ ಕಮಿಟಿ. ಅದರಲ್ಲಿ ರಾಜ್ಯ ಸರ್ಕಾರದವರು ಇರ್ತಾರೆ. ಬರೆದವ್ರು ಯಾರು? ಮೊದಲ IIT ಮಾಡಬೇಕಾದ್ರೆ ಧಾರವಾಡದ ಹೆಸರು ಸೇರಿಸಿ ಇವರ ಕೊಟ್ಟಿದ್ರು. ಅವರು ಎಕ್ಸಾಮಿನ್ ಮಾಡಿದರು. ಎಕ್ಸಾಮಿನ್ ಮಾಡಿದಾಗ ದೇ ಫೆಲ್ಟ್ ದಟ್ ಧಾರವಾಡ ಇದೆ, ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ, ದಟ್ ಇಸ್ ಇಂಡಿಪೆಂಡೆಂಟ್ ಕಮಿಟಿ. ಹಾಗಾಗಿ ಇಟ್ ಇಸ್ ಎ ಬೇಸ್ಲೆಸ್ ಎಲಿಗೇಷನ್. ಯಾರು ಏನು ಕೆಲಸ ಕಲ್ಯಾಣ ಕರ್ನಾಟಕದ 2 ಮುಖ್ಯ ಇದಾವೆ. ಒಂದು ರೈಲ್ವೆ ಡಿವಿಷನ್, ಇನ್ನೊಂದು ಏಮ್ಸ್. ಎರಡೂ ಕೂಡ ನಮ್ಮ ಕಡೆ ಕೂಡ ಪಡೆಯಲಿಲ್ಲ. ಕಳೆದ 11 ವರ್ಷದಿಂದ ಇದಾಗಿದ್ರು ಕೂಡ ಎರಡು ರಾಂಗ್ ಅಂತ ಹೇಳಿದ್ನಲ್ಲ. ನಾವೀಗ ಯಾವುದೇ ರೀತಿಯಾದಂಥ ತೀರ್ಮಾನವನ್ನು ಏಮ್ಸ್ ಬಗ್ಗೆ ಭಾರತ ಸರ್ಕಾರ ಕೈಗೊಂಡಿಲ್ಲ. ಮತ್ತು ಈಗ ಏಮ್ಸ್ಗಳು ಸದ್ಯದ ಮಟ್ಟಿಗೆ ಈಗಿರುವಂಥ ಏಮ್ಸ್ಗಳನ್ನು ಇಡೀ ದೇಶಾದ್ಯಂತ ಕಲ್ಯಾಣ ಕೊಡೋ ಅಂದಾಗ ಮಾತ್ರ ನೀವು ನಿರ್ಧಾರ ಮಾಡಲ್ಲ, ಬೇರೆ ಯಾವಾಗಾದ್ರೂ ನಿರ್ಧಾರ ಮಾಡ್ತೀವಿ. ನಿಮ್ಮ ಪ್ರಶ್ನೆ 2013ದಾಗ ಇಲ್ಲಿ ನಮ್ಮ one minute please. This is a press conference. You should listen my reply also. Okay? ಸೊ ಯಾವುದೇ ತೀರ್ಮಾನ ಆಗಿಲ್ಲ ಅಂತಂದರೆ ಅನೇಕ ಕಡೆ ಆಗಿಲ್ಲ, ಬೇರೆ ಬೇರೆ ರಾಜ್ಯದಲ್ಲಿಯೂ ಆಗಿಲ್ಲ. ಈಗ ತೀರ್ಮಾನ ಆಗಿರುವಂಥದ್ದು ಇರುವಂಥ ಇವುಗಳನ್ನು ಕಳೆದ 2.5 ವರ್ಷದಿಂದ ಇಡೀ ದೇಶದಲ್ಲಿ ಎಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡಿಲ್ಲ. ಯಾವಾಗ ಮಾಡ್ತೀವಿ ಸಮಗ್ರ ಕರ್ನಾಟಕವನ್ನು ಗಮನದಲ್ಲಿಟ್ಟು ತೀರ್ಮಾನ. ಈಗ ರೈಲ್ವೆ ಡಿವಿಷನ್ ಸರ್, ರೈಲ್ವೆ ಡಿವಿಷನ್